ಗಗನಚುಂಬಿ ಕಟ್ಟಡಗಳು, ಆಹಾ ಎನ್ನುವಂತಹ ರಸ್ತೆಗಳು, ರಮಣೀಯ ರೆಸಾರ್ಟ್ಗಳು, ಕಾರ್ನಿವಲ್ನ ಕಮಾಲ್ಗಳು, ಮೋಜು ಮಸ್ತಿಗೆ ಕ್ಯಾಸಿನೋಗಳು, ನೀರಲ್ಲೇ ತೇಲುತ್ತಾ ಸಾಗಲು ಗೊಂಡೋಲಾ ರೈಡ್ಗಳು, ಮೈಗಷ್ಟೇ ಅಲ್ಲ ಕಣ್ಣಿಗೂ ತಂಪು ನೀಡುವ ಐಸ್ ವರ್ಲ್ಡ್. ಇದುವೇ ಕ್ಯಾಸಿನೋ ನಗರಿ, ಪ್ರವಾಸಿಗರ ಸ್ವರ್ಗ, ಚೀನಾದ ಮಹಾನಗರ ಮಕಾವ್ನ ರಂಗೀನ್ ಕಹಾನಿ. ವೆಲ್ಕಮ್ ಟು ಮಕಾವ್. ನಾನು ಪ್ರತಿಮಾ ಭಟ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಮಕಾವ್ಗೆ. ಯಾಕಂದ್ರೆ ಸುವರ್ಣ ನ್ಯೂಸ್ ತಂಡ ಇವಾಗ ಚೈನಾದ ಮಕಾವ್ನಲ್ಲಿದೆ. ಇಲ್ಲಿ ವೆನೇಷಿಯನ್ ಮಕಾವ್ನಲ್ಲಿ ಸೂಪರ್ ಕಾರ್ನಿವಲ್ ನಡೀತಾ ಇದೆ. ಈ ಬಾರಿ ಅಲೆಮಾರಿ ತಂಡ ಮಕಾವ್ ಎಂಬ ಚೀನಾದ ಮಹಾನಗರಿಯಲ್ಲಿ ಸಂಚರಿಸಲಿದೆ. ಮಕಾವ್ ಚೀನಾದ ರಂಗೀನ್ ನಗರಿ. ಹಾಂಗ್ಕಾಂಗಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವ ಮಹಾನಗರ. ಹಾಂಗ್ಕಾಂಗ್ನಂತೆಯೇ ಮಕಾವ್ ಕೂಡ ಚೀನಾದ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್. 1999ರವರೆಗೂ ಪೋರ್ಚುಗೀಸರ ಕಾಲೋನಿಯಾಗಿದ್ದ ನಗರ ಈಗ ಚೀನಾದ ಸಾರ್ವಭೌಮತ್ವದಲ್ಲಿ ಇದೆಯಾದರೂ ಇಂದಿಗೂ ಮಕಾವ್ನಲ್ಲಿ ಎಲ್ಲಿ ನೋಡಿದರಲ್ಲಿ ಪೋರ್ಚುಗೀಸರ ಜೀವನ ಶೈಲಿಯ ಛಾಪು ಎದ್ದು ಕಾಣುತ್ತೆ. ಗ್ಯಾಂಬ್ಲಿಂಗ್ ಮತ್ತು ಪ್ರವಾಸೋದ್ಯಮವೇ ಮಕಾವ್ನ ಜೀವಾಳ. ಹೀಗಾಗಿಯೇ ಮಕಾವ್ನಲ್ಲಿ ವೈಭವಿತ ರೆಸಾರ್ಟ್ಗಳ ಸಾಲೆ ಇದೆ. ಹೀಗಾಗಿಯೇ ಸುವರ್ಣ ನ್ಯೂಸ್ ತಂಡ ಮೊದಲು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಅಂಥದ್ದೇ ರಮಣೀಯ ರೆಸಾರ್ಟ್, ವರ್ಲ್ಡ್ ಫೇಮಸ್ ವೆನೆಷಿಯನ್ ಮಕಾವ್ ಕಡೆಗೆ. ಎಲ್ಲಿ ನೋಡಿದ್ರು ಫೆಸ್ಟಿವ್ ಮೂಡ್, ಎಲ್ಲಿ ನೋಡಿದ್ರು ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮಕಾವ್ನಲ್ಲಿ. ಅದು ಬರೀ ಚೈನಾದವರು ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಎಲ್ಲೆಲ್ಲಿಂದಲೂ ಬಂದಿರುವಂತಹ ಜನ ಇಲ್ಲಿ ಸೇರ್ತಿದ್ದಾರೆ. ಒಂದು ಕಡೆ ಬ್ಯಾಂಡ್ ಬಾಜಾ ನಡೀತಾ ಇದ್ದಾರೆ, ಇನ್ನೊಂದು ಕಡೆ ಈ ರೀತಿ ಹಾರಗಳನ್ನ ಹಾಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲಿ ನೋಡಿದ್ರು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಮಕಾವ್ನಲ್ಲಿ. ಬನ್ನಿ ಈ ಸಂಭ್ರಮ ಎಷ್ಟು ಮುಗಿಲು ಮುಟ್ಟುತ್ತೆ ಅಂತ ನೋಡೇ ಬಿಡೋಣ. ವೆನೆಷಿಯನ್ ಮಕಾವ್ ವಿಶ್ವದಲ್ಲೇ 6ನೇ ಅತಿ ದೊಡ್ಡ ರೆಸಾರ್ಟ್. ಅಮೆರಿಕದ ಲಾಸ್ ವೆಗಸ್ನಲ್ಲಿರುವ ವೆನೆಷಿಯನ್ ಅಂಗಸಂಸ್ಥೆ ಈ ವೆನೆಷಿಯನ್ ಮಕಾವ್. ಸಂಪೂರ್ಣವಾಗಿ ಅಲ್ಲಿನ ಮಾದರಿಯಲ್ಲೇ ನಿರ್ಮಿಸಿತ್ತು. ಹೀಗಾಗಿಯೇ ಇಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆ ನಿಮಗೆ ಚೀನಾದಲ್ಲೇ ಲಾಸ್ ವೆಗಾಸ್ನ ದರ್ಶನ ಆದಂತಿರುತ್ತೆ. ಸುಂದರವಾದ ಬೆಳಕಿನ ರಾಶಿಯಲ್ಲಿ ಮಿಂಚಂತೆ ಹೊಳೆಯುವ ವೆನೆಷಿಯನ್ ಮಕಾವ್ ರೆಸಾರ್ಟ್ ಅನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಪ್ರವಾಸಿಗರನ್ನ ಸೆಳೆಯೋಕೆ ಅಂತಾನೆ ಪ್ರತಿ ವರ್ಷ ಈ ರೆಸಾರ್ಟ್ ಅಲ್ಲಿ ವೆನೆಷಿಯನ್ ಕಾರ್ನಿವಲ್ ಸಂಭ್ರಮ. ವೆನೆಷಿಯನ್ ಕಾರ್ನಿವಲ್ 3 ದಿನಗಳ ಭರ್ಜರಿ ಆಚರಣೆ. ಒಂದ್ ಕಡೆ ರಾಕ್, ಪಾಪ್, ಜಾಜ್ ಮ್ಯೂಸಿಕ್ನ ಅಬ್ಬರ. ಕೇಳ್ತಾ ಇದ್ರೆ ಎಂಥವರೆಗೂ ಹೆಜ್ಜೆ ಹಾಕೋ ತವಕ. ಎಲ್ಲೆಲ್ಲೂ ಬಲೂನ್ಗಳ ರಂಗು, ಜೊತೆಗೆ ಮ್ಯೂಸಿಕ್ನ ಗುಂಗು. ದೂರದಿಂದ ಈ ಕಾರ್ನಿವಲ್ನ ಸಂಗೀತ ಸಂಜೆಯನ್ನ ಸವಿಯೋಕೆ ಅಂತಾನೆ ಬರೋರು ಕೂಡ ಇದ್ದಾರೆ. ಈ ಕಾರ್ನಿವಲ್ನಲ್ಲಿ ಒಂದು ವಿಶಿಷ್ಟ ಆಚರಣೆ ಇದೆ.
ಮುತ್ತಿನ ಸರಗಳನ್ನ ಒಬ್ರಿಗೊಬ್ರು ಹಾಕೊಳ್ಳೋದು. ಹಸಿರು, ನೀಲಿ, ಹಳದಿ ಬಣ್ಣದ ಮುತ್ತಿನ ಸರಗಳನ್ನ ಕೊರಳಿಗೆ ಹಾಕೊಂಡು ಸಂಭ್ರಮಿಸೋದೆ ಒಂಥರ ಮಜಾ. ವೆನಿಷಿಯನ್ ಮಕಾವ್ ಕಾರ್ನಿವಲ್ ಚೀನಾಗಿಂತ ಹೆಚ್ಚಾಗಿ ಪಾಶ್ಚಾತ್ಯ ದೇಶಗಳ ಸಂಸ್ಕೃತಿ, ಆಹಾರ, ಸಂಗೀತವನ್ನ ಸಂಭ್ರಮಿಸುವ ಹಬ್ಬ. ಪ್ರತಿ ಬಾರಿ ಒಂದೊಂದು ಥೀಮ್. ನೀವು ನೋಡ್ತಿರುವ ಈ ಕಾರ್ನಿವಲ್ನ ಥೀಮ್ ಮರಡಿ ಗ್ರಾಸ್. ಆಂಗ್ಲರ ಶೈಲಿಯಲ್ಲೇ ನಡೆಯುವ ಈ ಕಾರ್ನಿವಲ್ನಲ್ಲಿ ಭರ್ಜರಿ ಸಂಗೀತದ ರಸದೌತಣ, ಜೊತೆಗೆ ಸ್ಟ್ರೀಟ್ ಡ್ಯಾನ್ಸ್ ಟ್ರೀಟ್. ತಾಳಕ್ಕೆ ತಕ್ಕಂತೆ ರಂಗುರಂಗಿನ ವೇಷಭೂಷಣಗಳಲ್ಲಿ ಲಲನೆಯರು ನರ್ತಿಸುವ ದೃಶ್ಯ ಅಮೋಘ. It's amazing. Yeah. This is the first time you're coming? Yeah, it is. Yeah. We've just arrived. Yeah, it's brilliant. You're from? England. ಹಾಂಗ್ಕಾಂಗ್, ಜಪಾನ್, ಕೊರಿಯಾದಿಂದ ಹೆಚ್ಚಿನ ಪ್ರವಾಸಿಗರು ವೆನಿಷಿಯನ್ ಮಕಾವ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಬರ್ತಾರೆ. ಅಬ್ಬರದ ಸಂಗೀತದ ಅಲೆಯಲ್ಲಿ ಡೆಲಿಷಿಯಸ್ ಖಾದ್ಯಗಳನ್ನ ಸವಿಯೋದು ಕಾರ್ನಿವಲ್ನಲ್ಲಿ ಭಾಗವಹಿಸೋರಿಗೆ ಕಿಕ್ ಕೊಡುತ್ತೆ. Yeah, beautiful. So nice and beautiful. Casino nice. The food is nice. It's beautiful. Thank you. Enjoy. And the weather nice too. ವೆನಿಷಿಯನ್ ಮಕಾವ್ ರೆಸಾರ್ಟ್ ವಿಶ್ವದಲ್ಲೇ ನಂಬರ್ 1 ಕ್ಯಾಸಿನೋ ರೆಸಾರ್ಟ್ ಕೂಡ. ಹೀಗಾಗಿಯೇ ಜೂಜಿನ ಮೋಜು ವೆನಿಷಿಯನ್ ಮಕಾವ್ ನಡೆಗೆ ಹೆಚ್ಚೆಚ್ಚು ಪ್ರವಾಸಿಗರನ್ನ ಸೆಳೆಯುತ್ತೆ. ಸಂಗೀತದ ಸುಮಧುರ ಗಾನ ಒಂದೆಡೆ ಕಿವಿಗೆ ಝುಮ್ ಅಂತ ಕೇಳ್ತಾ ಇದ್ರೆ ಕಣ್ಣಿಗೆ ತಂಪಾಗುವಂತೆ ಜುಳು ಜುಳು ನೀರಿನ ನಿನಾದ ಇಲ್ಲಿ ಕಾಣುತ್ತೆ. ನಿಜಕ್ಕೂ ಈ ಸುಂದರವಾದಂತಹ ಸಿಟಿಯನ್ನ ನೋಡ್ತಾ ಇದ್ರೆ, ಸಿಟಿ ಆಫ್ ಡ್ರೀಮ್ಸ್ ಅನ್ನ ನೋಡ್ತಾ ಇದ್ರೆ, ಇದು ಬರಡು ಭೂಮಿ ಆಗಿತ್ತು ಅಂತ ಯಾವತ್ತಾರು ಅನ್ಸುತ್ತಾ ನಿಮ್ಗೆ? ಎಷ್ಟೋ ವರ್ಷಗಳ ಹಿಂದೆ ಬರಡು ಭೂಮಿ ಆಗಿದ್ದನ್ನ ಈಗ ಸುಂದರವಾದಂತಹ ನಗರಿಯನ್ನ ಮಾಡಲಾಗಿದೆ ಈ ವೆನಿಷಿಯನ್ ಅಲ್ಲಿ. ವೆನಿಷಿಯನ್ ಮಕಾವ್ನ ಕಾರ್ನಿವಲ್ನಲ್ಲಿ ಸಂಪೂರ್ಣ ವೆನೆಷಿಯಾವನ್ನ ಸಂಭ್ರಮಿಸುವ ಅವಕಾಶ. ನೀವು ಈವರೆಗೂ ನೋಡಿದ್ದು ರೆಸಾರ್ಟ್ನ ಹೊರಗಡೆ ನಡೆದ ಕಾರ್ನಿವಲ್ನ ಸಂಭ್ರಮ ಮಾತ್ರ. ರೆಸಾರ್ಟ್ನ ಒಳಗಡೆ ದೃಶ್ಯ ಇನ್ನೂ ಅಮೋಘ. ಶಾಪಿಂಗ್ ಕಾಂಪ್ಲೆಕ್ಸ್ನ ನಡುವೆನೇ ಒಂದು ಕೆನಲ್ ಇದೆ, ಸಂಗ್ಲೂಕಾ ಕೆನಲ್. ಆ ಕೆನಲಲ್ಲಿ ಹೇಗಿರುತ್ತೆ ಗೊಂಡೋಲಾ ಎಕ್ಸ್ಪೀರಿಯನ್ಸ್, ಬನ್ನಿ ನೋಡೋಣ. Okay, ciao. Buongiorno. My name is Portia. I was born in Como, Italia, and I've been here for 6 months now. I hope that you enjoy the ride.
ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಅದರ ನಡುವೆ ಕ್ಯಾನಲ್ನಲ್ಲಿ ಹೋಗುವಂಥ ಎಕ್ಸ್ಪೀರಿಯನ್ಸ್ ನಿಜಕ್ಕೂ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ನೀವು ಕಾಣಿಸ್ತಾ ಇರೋದು ಆಕಾಶ. ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಈಗ ನೀವು ನೋಡಿದ್ದು ನಿಜವಾದ ಆಕಾಶ ಅಲ್ಲ, ಅದನ್ನು ಮಾಡಿರೋ ಅಂಥದ್ದು. ಅದು ಆಕಾಶ ಥರ ಕಾಣುತ್ತೆ, ಆದರೆ ಮಾಡಿರೋಂತಹ ಪ್ಲೇಸ್ ಇದು ಬಹಳ ಸುಂದರವಾಗಿದೆ. ಈ ಸುಂದರ ಐಸ್ ವರ್ಲ್ಡ್ ನಿರ್ಮಾಣಕ್ಕೆ ಎಷ್ಟು ಐಸ್ ಬ್ಲಾಕ್ಸ್ ಬೇಕಾಗಿರ್ಬೋದು ನೀವೇ ಹೇಳಿ? ಒಂದಲ್ಲ ಎರಡಲ್ಲ, ಸರಿಸುಮಾರು 10,000 ಐಸ್ ಬ್ಲಾಕ್ಗಳು.